ನಾವು ಹಂಗೇನಂತ ತೋಟದಾಸಿ ಹೋಗಿದ್ರೆ ಮರ್ತೋಗ್ಬಿಡ್ತಾರೆ. ಸುಮ್ಮನೆ ಮಳೆ ಬಂತಷ್ಟೇ, ಒಂದೆರಡು ಹನಿ ಉದ್ರಿ ಪೀಸ್ ಮಾಡಿಬಿಟ್ಟು ಈ ಥರ ಒಂದು ಸ್ಪೂನ್ ಹಾಕ್ಬಿಟ್ಟು ಕೊಡ್ತಾರೆ. ಸ್ವಾಗತ ಸುಸ್ವಾಗತ. ನಿಜ ಹೇಳ್ತೀನಿ, ನಾವಿಬ್ಬರು ಒಂದು 4 ಅಕ್ಷರ ಓದ್ಕೊಂಡಿದ್ದೀವಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಬಾವಿ ಹತ್ರ, ಹಳೇ ಬಾವಿ. ಅಲ್ಲೆಲ್ಲ ಗಿಡ ಬೆಳ್ಕೊಬಿಟ್ಟೈತೆ, ಅದರಲ್ಲಿ ನೀರಿಲ್ಲ. ನಾವು ಚಿಕ್ಕವರಿದ್ದಾಗ ನೀರಿದ್ವು. ಆ ಬಾವಿ ಪಕ್ಕದಲ್ಲಿ ಒಂದು ಗದ್ದೆ ಐತೆ, ಅದಕ್ಕೆ ತೊಗರಿ ಕಾಳು ಹಾಕಿದ್ವಿ. ನೀವು ನೋಡಿದ್ದೀರಾ ಹಳೆ ಬ್ಲಾಗಲ್ಲಿ, ಹಿಂದಿನ ಬ್ಲಾಗಲ್ಲಿ. ತೊಗರಿ ಕಾಳು ಎಲ್ಲ ಹುಟ್ಟವೆ, ತೊಗರಿ ಗಿಡ, ಅವರೆ ಗಿಡ ಎಲ್ಲ. ಇದು ಅಲಸಂದೆ ಗಿಡ, ಇದು ಅಷ್ಟೇ ಅಲಸಂದೆ ಗಿಡ. ಇದು ನೋಡ್ರಿ, ಇದು ಅವರೆ ಗಿಡ ಮತ್ತು ತೊಗರಿ ಗಿಡ, ತೊಗರಿ ಬೇಳೆ, ತೊಗರಿ ಕಾಳದು. ಈ ಎಲ್ಲ ಗಿಡ ಹಿಂಗೆ ಸುಮ್ಮನೆ ಎರ್ಸಿರೋದಷ್ಟೇ. ಇಲ್ಲಿ ಜೊತೆಗೆ ಈ ಕಳೆ ಬೆಳ್ಕೊಂಡೈತೆ ನೋಡ್ರಿ. ಇದು ಎಲ್ಲ ಮುಳ್ಳು ಥರ ಅಂಟು ಥರ ಬಿಡ್ತೈತೆ, ಎಲ್ಲ ಜಾಸ್ತಿ ಐತಿ. ಇಲ್ಲೆಲ್ಲ ಬೆಳ್ಕೊಬಿಟ್ಟೈತೆ ನೋಡ್ರಿ. ಇದು ಒಂದು ಗಿಡ ಎಲ್ಲ ಬೆಳ್ಕೊಂಡು ಹುಟ್ಟಿ ಬೀಜ ಸಿಡಿದು ಇದ್ರ ತುಂಬ ಅವೇ ನೋಡ್ರಿ. ಇವೆಲ್ಲ ಕಿತ್ತಾಕ್ಬೇಕಿಲ್ಲೆಲ್ಲ. ಅಲ್ಲಿ ನೋಡ್ರಿ, ಅಲ್ಲಿ ಕಿತ್ತಾಕಿರೋದು, ಅದನ್ನೆಲ್ಲ ಕಿತ್ತಾಕಿರೋದು ಯಾರು ಗೊತ್ತಾ? ಇಲ್ಲಿದ್ದಾರೆ ನಮ್ಮ ಶ್ರೀಮತಿ ಅವರು. ನೋಡ್ರಿ, ಅದು ಎಂಥ ಗಿಡ ಅಂದರೆ ತೋರಿಸ್ತೀನಿ ನೋಡಿ. ಈ ಥರ ಮುಳ್ಳ, ಈ ಥರ ಮುಳ್ಳು ಅಂಟು ಥರ ಬಟ್ಟೆಗೆ ಎಲ್ಲ ಅಂಟ್ಕೊಂಡ್ರೆ ಈ ಥರ ಮುಳ್ಳು ಬಿಡೋದೆಲ್ಲ, ಎಲ್ಲ ಅಂಟ್ಕೊಬಿಡ್ತೈತೆ. ಆ ಥರ ಇವೆಲ್ಲ ಅವೆ ಗಿಡ. ಇನ್ನು ಚಿಕ್ಕ ಗಿಡದಾಗೇನೆ ಕಿತ್ತಾಕ್ಬೇಕು ಇವತ್ತು. ನೋಡೋಕೆ ಇವು ಎಲೆ ಒಂಥರ ಬೆಂಡೆ ಗಿಡದ ಎಲೆ ಇದ್ದಂಗಲ್ಲ, ಬೆಂಡೆ ಗಿಡದ ಎಲೆ ಥರ ಐತೆ ನೋಡ್ರಿ. ನೆನ್ನೆ ವರ್ಷ ಕಿತ್ತಾಕಿದ್ವಿ, ಇದೆಲ್ಲ ಒಣಗೈತೆ ನೋಡ್ರಿ. ಇದೆಲ್ಲ ಬಾಡಿದು ನೆನ್ನೆ ಎಲ್ಲ ಕಿತ್ತಾಕಿರೋದು. ಇವಾಗ ಬಂದು ನಮ್ಮ ಜನೆ ಮಗಳನ್ನ ಸ್ಕೂಲಿಗೆ ಕಳಿಸಿ ಬಂದು ತಿಂಡಿ ತಿಂದು ಬಂದು ಇದೆಲ್ಲ ಕಿತ್ತಾಕ್ತಾ ಇದೀವಿ ಇಲ್ಲಿ. ಶುರು ಮಾಡಿದ್ವಿ. ಜಾಸ್ತಿ ಆಯ್ತಿದ್ರು ನೋಡ್ರಿ. ಇಲ್ಲೆಲ್ಲ ಒಂದು ತೊಗರಿ ಗಿಡ ಐತೆ, ಸುತ್ತ ಬರೀ ಅದೇ ಬೆಳ್ಕೊತಾವೆ ಆಗಿದ್ಗಳು. ಇಲ್ಲೆಲ್ಲ ಒಂದು ಅವರೆ ಗಿಡ ಐತೆ, ಅದ್ರ ಸುತ್ತ ಎಲ್ಲ ಅವೇ. ನಮ್ಮ ಶ್ರೀಮತಿಯವರು ಅಲ್ಲಿ ಮುಳ್ಳಿನ ಗಿಡ ಎಲ್ಲ ಕಿತ್ತಾಕ್ತವ್ರೆ. ಅವ್ರು ಕಿತ್ತಾಕ್ಲಿ, ಅವ್ರಿಗೆ ಪರ್ಕೆ ಮಾಡೋದಕ್ಕೆ ಕಡ್ಡಿ ಬೇಕಂತೆ. ಅಂದರೆ ಕಡ್ಡಿ ಅಂದರೆ ತೆಂಗಿನ ಗರಿ ಕಡ್ಡಿ ತೊಗೊಂಡು ಮಾಡ್ಕೊತಾರೆ. ತೆಂಗಿನ ಗರಿ ಇಲ್ಲೊಂದು ಬಿದ್ದೈತೆ, ನೋಡಿದೆ. ಅದಕ್ಕೆ ತೆಂಗಿನ ಗರಿ ಕಿತ್ಕೊಂಡು ಬರೋಕ್ಕೆ ಹೋಗ್ತಿದ್ದೀನಿ ನಾನು. ಚೆನ್ನಾಗೈತೆ ಗರಿ ಇವಾಗ ಬಿದ್ದಿರೋದು. ಇದನ್ನು ತೆಂಗಿನ ಮಟ್ಟೆ ಅಂತೀವಿ ನಾವು, ಅಂದರೆ ಪೂರ್ತಿ ಇದೆಲ್ಲ ಐತಲ್ಲ, ಇದು ಗರಿ ಎಲ್ಲ ಸೇರಿ ಅದರಲ್ಲಿ ಗರಿನ ಮಾತ್ರ ಕಿತ್ಕೊಂಡು ಹೋಗ್ಬೇಕು ಪರ್ಕೆ ಮಾಡೋದಕ್ಕೆ. ಮನೆಗೆ ತಗೊಳೋಣ ಹಿಂಗೇನೆ, ಇಲ್ಲ ಗರಿ. ಹಾಂ, ಹೌದಾ? ಮತ್ತು ಇಲ್ಲೇ ಗರಿ ಕಿತ್ಕೊಳ್ಳ, ಇಲ್ಲೇ ಬದಿನ ಮ್ಯಾಕೆ ಹಾಕಿ ಗರಿ ಕಿತ್ಕತಿ. ಹಂಗೆ ಆದರೂ ಬತ್ತೈತೆ ನೆತ್ತಿ ಮ್ಯಾಗಲ್ಲ. ನೀ ಬಾ. ಇಲ್ಲ ಬತ್ತೈತೆ ನೋಡು, ಹೆಂಗೆ ಉದುರ್ತಾಯ್ತು. ಮಳೆ ಶುರುವಾಯಿತು. ಮಳೆನೇ ಇರಲಿಲ್ಲ, ಅದೇನು ತುಂಬ ಮೋಡ ಇದ್ದು ಮಳೆ ಬತ್ತಿಲ್ಲ. ನೆತ್ತಿ ಮೇಲೆ ಒಂದಿಷ್ಟು ಮೋಡ ಐತೆ. ಬಿಸಿಲು ಇದೊಂಥರ ಬಿಸಿಲು ಮಳೆ ಬತ್ತೈತೆ ನೋಡ್ರಿ. ಬಿಸಿಲು ಬಂದೈತೆ ನೋಡ್ರಿ, ನನ್ನ ನೆರಳು ಬಿಸಿಲಿಗೆ. ಹೋಗು. ಕರೆಂಟ್ ಬಂತು, ನೀರು ಎತ್ಕೊಂಡೈತೆ ನೋಡ್ರಿ. ಇಲ್ಲೆಲ್ಲ ಕಿತ್ತಾಕಿರೋದು ಈ ಮುಳ್ಳಿನ ಗಿಡ. ಸ್ರವಾಸ್ ಮುಳ್ಳಿನ ಗಿಡ ಇದು ಗೊತ್ತಾ? ಈ ಎರಿಗ್ನಾಗ ಒಂದು ಎರಡು ಹಂಗೆ ಬಿಟ್ಬಿಟ್ಟು ನಮ್ಮ ಶ್ರೀಮತಿಯವರು ನೋಡಿಲ್ಲ. ಇವು ದೊಡ್ಡ ಗಿಡ ಆಗ್ಬಿಡ್ತದೆ, ತೊಗರಿ ಗಿಡಕ್ಕಿಂತ ದೊಡ್ಡ ಗಿಡ ಆಗಿ ಬರೀ ಮುಳ್ಳು ಗಿಳ್ಳು ಬೆಳ್ಕೊಂಡಿರ್ತದೆ. ಎಲ್ಲ ಬಾಸಾಕ್ಬೇಕು. ವಾಸನೆ ಕೈಯಲ್ಲ. ಹೌದಾ? ಅದೊಂಥರ ಗಿಡದ ಕೆಟ್ಟು ವಾಸನೆ ಬರ್ತದೆ, ಅದು ಸ್ಮೆಲ್ಲು, ಬ್ಯಾಡ್ ಸ್ಮೆಲ್ ಅದು. ಆಮೇಲೆ ಗರಿ ಎಲ್ಲ ಕಿತ್ಕೊಂಡಿದ್ದೀನಿ. ಆಮೇಲೆ ಈಗ ಅಲ್ಲಿ ಬಿದ್ದು ಕಳೆ ಹುಲ್ಲೆಲ್ಲ ಕಿತ್ತಾಕಿದ್ವಿ, ಅದೆಲ್ಲ ಬಾಸಾಕಿದ್ವಿ. ಈಗ ಮನೆ ಕಡೆ ಹೊರಟಿದ್ದೀವಿ. ಸೆಕೆ ಆಗಲೇ ಸ್ವಲ್ಪ, ಆಗಲೇ ಸುಮ್ಮನೆ ಮಳೆ ಬರಂಗೆ ಬಂತು. ಈಗ ಬಿಸಿಲು ಮಳೆ ಎರಡು ಬಂತು. ಒಂದು 2 ಹನಿ ಉದ್ರಿ ಶಾಸ್ತ್ರಕ್ಕೆ ಅಕ್ಷತೆ ಆಗ್ತಾರಲ್ಲ ಹಂಗೆ ಉದ್ರಿ ಸುಮ್ಮನೆ ಆಯಿತು. ಕಾಯಿ ಮರ್ತೋಗಿದ್ದಾಗಲೇ ನೋಡಿದ್ನಲ್ಲ, ಅವಾಗ ನೆನಪಾಯ್ತು. ಹೌದಾ? ನಾವು ಆವಾಗಲೇ ಬರಬೇಕಾದ್ರೆ ನಮ್ಮ ಗಿಡದಲ್ಲೇ 2 ಕಾಯಿ ಬಿದ್ದಿದ್ವು. ತಗೊಬಂದಿಲ್ಲಿ ಮಂಚದ ಬಂಡೆ ಮೇಲೆ ಇಕ್ಕಿದ್ವಿ. ಆಮೇಲೆ ತಗೊಂಡೋಗೋಣ ಅಂತ ಇವಾಗ ತಗೊಂಡೋಗ್ತಿದ್ವಿ. ಕಾಯಿ ನೋಡಿ ನೆನ್ಪು ಮಾಡ್ಕೊಡಲ್ಲ, ಅಂದರೆ ಮರ್ತೇ ಹೋಗಿದ್ರು ನಮ್ಮ ಶ್ರೀಮತಿ. ನಾವು ಹಂಗೇನಂತ ತೋಟದಾಸಿ ಹೋಗಿದ್ರೆ ಮರ್ತೋಗ್ಬಿಡ್ತಾ ಇದೆ. ನೋಡ್ರಿ, ಗರಿ ಎಲ್ಲ ಇಲ್ಲಿ ತಂದು ಹಾಕಿದ್ದೀನಿ. ನಮ್ಮ ಶ್ರೀಮತಿಯವರು ಇವಾಗ ಏನು ಮಾಡ್ತಾವ್ರೆ ಅಂದರೆ
ಗರಿ ಸೀಳ್ಕೊತಾ ಇದ್ದೀನಿ. ಈಗ ಈ ಕತ್ತಿನಲ್ಲಿ ಈ ಥರ ಗರಿ ಸೀಳ್ಕೊತಾರೆ. ಸೀಳ್ಕೊಂಡು ಪರ್ಕೆ ಮಾಡ್ಕೊತೀನಿ. ಇದೆಲ್ಲ ಕಡ್ಡಿ ಹಾಕ್ಕೊಂಡು ಆಮೇಲೆ ಪರ್ಕೆ ಮಾಡ್ಕೊತಾರೆ. ಅಟ್ಟಿ ಕಸ ಗುಡ್ಸೋಕ್ಕೆ ಪರ್ಕೆ. ಅಟ್ಟಿ ಕಸ ಗುಡ್ಸೋದಕ್ಕೆ ಅನ್ನೋದಕ್ಕಿಂತ ಜಾಸ್ತಿ ಸಾರಿಸೋದಕ್ಕೆ, ನೀರಾಗಿ ಸಾರಿಸೋದಕ್ಕೆ ಗುಡ್ಸೋದಕ್ಕೆ ಚೆನ್ನಾಗಿರ್ತದೆ ಇದು. ಅದಕ್ಕೆ ಇದೆಲ್ಲ ನೋಡಿರಿ. ದಾರ ತಂದು ಕೊಡ್ಕೊಡ್ತೀನಿ. ಹೌದಾ, ಕಟ್ಕೊಡ್ತೀನಿ ಬಿಟ್ಟು ನಾನೇ ಕೊಡು. ಕಟ್ತೀನಿ, ತಗೋಬೇಕು. ಬಿಗೆ ಕಟ್ಟಕ್ಕೆ ಬರ್ತೈತಾ? 3 ಗಂಟೆ ಕಟ್ಟಿರೋದು ನಾನು ಬಿಗೆಗೆ ಆಯ್ತಾ? ಬ್ರಹ್ಮಗಂಟು ಬಿಚ್ಚಿದಂಗೆ ನಿಂಗೆಲ್ಲಿ ಬರ್ತೈತೆ ಕಟ್ಟೋದು? ನೋಡ್ರಿ ಎಲ್ಲ ಇಷ್ಟನಾಗಿದ್ದಿಲ್ಲ ನೋಡು. ಎಷ್ಟು ಒಂದು ಪರ್ಕೆ ಆಯ್ತಾ? ಸಾಕು, ಒಂದು ಪರ್ಕೆ ಆಗ್ತೈತೆ. ಜಾಸ್ತಿ ಆದರೆ ಗುಡ್ಸೋಕೆ ಚೆನ್ನಾಗಿರಲ್ಲ. ಹಿಂಗೆ ಹಿಡ್ಕೊಂಡು ಹಿಂಗೆ ಗುಡಿಸ್ಬೇಕು ನೋಡ್ರಿ. ಗರಿ ಇದೆಲ್ಲ ಇಷ್ಟೊಂದು ವೇಸ್ಟ್ ಗರಿ ಇದೆಲ್ಲ ತಗೊಂಡೋಗಿಲ್ಲ ಹಾಕಿರೋ ಗೊಬ್ಬರ ಹಾಕುತ್ತೆ. ಇದು ಗೊಬ್ಬರ ಹಾಕುತ್ತೆ. ಅಲ್ಲೈತೆ ನೋಡಿ ದಾರ ತಂದು. ಪರ್ಕೆ ಕಟ್ತಾವ್ರು ನೋಡ್ರಿ ನಮ್ಮ ಶ್ರೀಮತಿಯವರು. ಇದೊಂಥರ 0 ಬಜೆಟ್ ಪರ್ಕೆ. ಈ ಪರ್ಕೆ ಎಲ್ಲ ಅಂಗಡಿಯಲ್ಲಿ ಸಿಗ್ತಾವ ಗೊತ್ತಾ ನಿಂಗೆ? ಕಟ್ಟಲಿಲ್ಲ ಬಿಗೆಗೆ, ನೀನು ಬಿಗೆ ಕಟ್ಟಲಿಲ್ಲ, ಅದಕ್ಕೆ ಬಿಗೆ ಕಟ್ಕೊಡ್ತೀನಿ ಕೊಡು ಅಂದಿದ್ದು. ಕಸ ಗುಡ್ಸಾರ ಯಾರು? ನೀನು. ಮತ್ತೆ ನನಗೆ ಗೊತ್ತು ಬಿಗೆಗೆ ಐತೋ ಇಲ್ವೋ ಅಂತ. ಅಡುಗೆ ಮಾಡೋರು ಯಾರು? ನಾನು. ಮತ್ತೆ ಯಾಕೆ ನೀನು ರೇಷನ್ ತರೋಕ್ಕೆಲ್ಲ ನನಗೆ ಹೇಳ್ತೀಯಾ? ಏನೇನು ಬೇಕು ಅಂತ ಹೇಳ್ತೀನಿ ಅಷ್ಟೇ. ಹಂಗೆ ಮತ್ತೆ ಇದನ್ನು ಕಟ್ಟಬೇಕಾದ್ರೆ ನಾನು ಕಟ್ಕೊಡ್ತೀನಿ ನೀಟಾಗಿ ಬಿಗ್ಗೆಯಾಗಿ. ಏನಿಲ್ಲ, ಸ್ವಾಭಿಮಾನಿ, ಈ ಶತಮಾನದ ಸ್ವಾಭಿಮಾನಿ ಹೆಣ್ಣು. ಬಿಗೆಗಾಯ್ತಾ? ಕುಟ್ಟಿಂಗ್ ನೋಡೋದು ಹಿಂಗೆ ಕುಟ್ಟಮ್ಮ, ಕುಟ್ಟು ಹಂಗೆ. ಹಂಗೆ ಕೊಯ್ತೀನಿ ನೋಡಿದ್ರೆ ಕೊಯ್ಯೋಕ್ಕಾಗ್ತಾ? ಆಗ್ತೈತಾ? ಟ್ರೈ ಮಾಡ್ತೀನಿ. ಓಹ್, ಕತ್ತಿ ಚೆನ್ನಾಗೈತೆ. ಆಯ್ತಲ್ಲ, ಗುಡಿಸ್ತಾ ಸವಿತೈತೆ ಸಾಕು. ಇದು ಎಷ್ಟು ರೂಪಾಯಿ ಪರ್ಕೆ? ಒಂದು 30-40 ರೂಪಾಯಿ ಇರ್ತೈತೆ ಅಷ್ಟೇ. ಅಷ್ಟೇನಾ? ಅಷ್ಟೇ. ಇಲ್ಲ ಅಷ್ಟೇ ಇರೋದು. ನೋಡು, ನಾನು ನಿಮಗೆ 30 ರೂಪಾಯಿ ದುಡ್ಡು ಉಳಿಸಿದ್ದೀನಿ. ಹೌದಾ? 30 ಅಲ್ಲ, ಒಂದು 40-50 ಇರ್ಬೋದು ಅನ್ಸುತ್ತೆ. ಇಲ್ಲ ಅಂಗಡಿಲಿ ಬೆಂಗಳೂರಲ್ಲಿ ಸಿಟಿ. 50 ರೂಪಾಯಿ ಹೇಳ್ತಿದ್ಯಾ? 50 ರೂಪಾಯಿ ಕೊಡು. ಪರ್ಕೆ ತಗೋ. ಏನು ಪರ್ಕೆನೂ ಬೇಡ, ನಿಂದ 50 ರೂಪಾಯಿನೂ ಬೇಡ. ತಗೋದಿದ್ದು ಪರ್ಕೆ ನೀರೇ ಇಕ್ಕ. ಸೂಪರಾಗಿ ಹೋಗ್ತದೆ ಕಸ ನೋಡು. ಹಸಿ ಮಣ್ಣೆಲ್ಲ ಹೋಗ್ತೈತೆ ನೋಡಿ. ಎಷ್ಟು ನೀಟಾಗಿ ಎದೋಳು ಗರಿಯೆಲ್ಲ ಈಚೆ ಹಾಕ್ಬಿಟ್ಟ. ಅದು ನಾನು ಹಾಕಲ್ಲ, ಅಷ್ಟೇ ನನ್ನ ಕೆಲಸ. ನೋಡ್ರಿ, ಇದು ಮಳ್ಳೆ ಹೂ, ಇದು ಕನಕಾಂಬರ ಹೂ. ಅದೆಲ್ಲರಿಗೂ ಗೊತ್ತಿದೆ. ಮಳ್ಳೆ ಹೂವು ಗೊತ್ತಿಲ್ವಾ? ಮತ್ತೆ ಅದು ಇದು ಗೊತ್ತಾಗಲ್ಲ, ಯಾಕಂದರೆ ಬಿಳಿ ಇರುತ್ತಲ್ಲ ಮಳ್ಳೆ ಹೂವು, ಕಾಕಡ ಹೂವು ಎಲ್ಲ, ಅದು ಕನ್ಫ್ಯೂಸ್ ಆಗುತ್ತೆ. ಇದು ಕನಕಾಂಬರ ಅಂದರೆ ಒಂದೇ ಕಲರ್ ಅಲ್ವಾ, ಅದಕ್ಕೆ ಗಮ್ಮತ್ತಿದೆ. ಹೌದು. ಆಮೇಲೆ ಈಗ ನಮ್ಮ ಶ್ರೀಮತಿಯವ್ರು ನೋಡ್ರಿ ಹೂ ಕಟ್ಕೋತಾವ್ರೆ ನೋಡಿ. ಅವಾಗಲೇ ಒಂದು ಮೊಳದಷ್ಟು ಕಟ್ಟಿದೀನಿ, ಒಂದು ಮೊಳಕ್ಕಿಂತ ಜಾಸ್ತಿನೇ ಐತೆ. ನಮ್ಮ ಜೋಳದ ಹೊಲಕ್ಕೆ ನೀರಾಯಿಸ್ಬೇಕಿತ್ತು, ಆದರೆ ಮಳೆ ಬರ್ತಾಯಿದೆ, ತುಂಬ ಜೋರಾಗಿ ಬರ್ತಿಲ್ಲ. ಸ್ವಲ್ಪ ಸಣ್ಣಗೆ ಸುಮಾರಾಗಿ ಉದುರ್ತೈತೆ. ಒಂದು ಸಲ ಜೋರಾಗಿ ಅದ ಬಂದರೆ ಚೆನ್ನಾಗಿ ಅದಾಗಂಗೆ ಚೆನ್ನಾಗಿರ್ತೈತೆ. ಮೋಡ ನೋಡ್ರಿ, ಗಾಳಿಗೆ ಹೋಗ್ತಾಯಿತ್ತು. ಮುಂದಕ್ಕೆ ಕಾಣಿಸ್ತೈತಾ? ವಿಡಿಯೋದಲ್ಲೂ ಕಾಣಿಸುತ್ತೆ ಅನಿಸುತ್ತೆ. ಮೋಡ ನಿಧಾನಕ್ಕೆ ಗಾಳಿಗೆ ಹೋಗ್ತಾ ಆಯ್ತು ಮುಂದಕ್ಕೆ. ಗಾಳಿ ಇಲ್ಲ ಅಂದರೆ ಮಳೆ ಚೆನ್ನಾಗಿ ಬರ್ತೈತೆ, ಇಲ್ಲಾಂದರೆ ಈಗ ಹಿಂಗೆ ಸ್ವಲ್ಪ ಉದ್ರಿ ಮೋಡ ಎಲ್ಲ ಮುಂದ್ಕೋದ್ರೆ ಮಳೆನೂ ಇಲ್ಲ, ಏನಿಲ್ಲ, ಹಂಗಾಗ್ತೈತೆ. ನೋಡಬೇಕು. ಹಾಯ್, ಮತ್ತೊಂದು ಸಲ ಎಲ್ರಿಗೂ ನಮಸ್ಕಾರ. ಇದು ಮಾರನೇ ದಿನ ಬೆಳಗ್ಗೆ. ನೆನ್ನೆ ನೋಡಿದ್ರಿ ಮಳೆ ಬರ್ತೈತೆ ಅಂತ ತೋರಿಸಿದ್ನಲ್ಲ, ಆಮೇಲೆ ಏನು ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಕಂಟಿನ್ಯೂ ಈಗ ಇವತ್ತು ಅದೇ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಮಳೆ ಬಂತು ಅಂದರೆ ಸುಮ್ಮನೆ ಮಳೆ ಬಂತು ಅಷ್ಟೇ, ಒಂದು 2 ಹನಿ ಉದ್ರಿ, ಅಷ್ಟು ಜೋರಾಗಿ ಮಳೆ ಬರಲಿಲ್ಲ. ಜೋಳದ ಹೊಲಕ್ಕೆ ಸೆಪ್ಪೆಗೆ ನೀರಾಯಿಸೋಕ್ಕೂ ಅದೂ ಆಗಿಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆ ಕರೆಂಟ್ ಇರುತ್ತೆ, ಶಿಫ್ಟು ಚೇಂಜ್ ಆಗ್ತಾ ಇರುತ್ತೆ ಕರೆಂಟು. ಒಂದಿನ ಬೆಳಗ್ಗೆ ಕೊಟ್ಟರೆ ಒಂದಿನ ಮಧ್ಯಾಹ್ನ ಶಿಫ್ಟ್, ಆ ಥರ. ಇವತ್ತು ಬೆಳಗ್ಗೆ ಕರೆಂಟ್ ಕೊಟ್ಟವ್ರೆ, ಅದಕ್ಕೆ ನೀರು ಹಾಯಿಸ್ತಿದ್ದೀನಿ ನೋಡಿರಿ. ಇನ್ನು ಇವಾಗ ಕರೆಂಟ್ ಬಂತು ಬೆಳಗ್ಗೆ 6 ಗಂಟೆಗೆ. ನೀರು ಹಾಯಿಸ್ತಾ ಇದ್ದೀನಿ ಇದರಲ್ಲಿ, ಅಲ್ಲಿ ನೀರು ಹಾಯಿಸ್ತಾ ಇದ್ದೀನಿ ನೋಡಿರಿ. ಚಳಿ ಅಂತ ಬೆಳಗ್ಗೆ ನಮ್ಮ ಶ್ರೀಮತಿಯವರು ಕಾಫಿ ನೀರು ತಗೊಂಬಂದವ್ರೆ. ನೀರು ಕೊಡ್ಬಿಟ್ಟು ಹೆಂಗೋ ಇಲ್ಲೇ ಮನೆ ಹತ್ರ ಇರೋದಕ್ಕೆ ಚೆನ್ನಾಗೈತೆ. ಕಾಫಿ ಆದರೆ ತರಕ್ಕಾಗ್ತಾ ಇರಲಿಲ್ಲ. ಕಾಫಿ ಬೆಳಗ್ಗೆ ನಿಮ್ದೆಲ್ಲ ಕಾಫಿ ಆಯಿತಾ? ನಂದಿನ್ನೂ ಆಗಿಲ್ಲ. ನಿನ್ನ ಕೇಳಿದ್ದಲ್ಲ ನಾನು, ನಮ್ಮ ವ್ಯೂವರ್ಸ್ನ.
ಸರಿ. ನಾನೀಗ ಮನೆಗೆ ಹೋಗಿ ಕುಡಿತೀನಿ. ಅವ್ರು ತಿಂಡಿ ಮಾಡಬೇಕು. ಸರಿ ಆಯಿತು. ನಾವು ಕಾಫಿ ಕುಡಿದು ನೀರು ತಿರುಗಬೇಕು. ಲೋಟ ತಾಬತ್ತೀನಿ. ತಾಬತ್ತೀನಿ. ಅಥವಾ ಕುಡಿದ್ಬಿಟ್ಟು ಕೊಡ್ತೀಯಾ? ಇಲ್ಲ, ಹೋಗಿ ತಾಬತ್ತೀನಿ ನಾನು. ಸರಿ. ಒಂದು ಸ್ವಲ್ಪ ನೀರು ಹಾಯಿಸ್ತೆ ಅಷ್ಟೇ, ಇನ್ನೂ ನೀರು ಹಾಯಿಸೋದಿತ್ತು. ಆದರೆ ನಮ್ಮ ಮಗಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ. ಸ್ಕೂಲ್ ವ್ಯಾನ್ ಹತ್ರ ಬಿಟ್ಟು ಬರಬೇಕು, ಅದಕ್ಕೆ ಹೋಗ್ತಾಯಿದ್ದೀನಿ ಮನೆ ಹತ್ರ. ನಾನು ಸ್ಕೂಲ್ ವ್ಯಾನ್ ಹತ್ರ ಬಿಟ್ಟು ಬಂದು ಆಮೇಲೆ ತಿಂಡಿ ತಿಂದು ನಾನು ಮತ್ತೆ ನೀರು ಹಾಯಿಸ್ಬೇಕು. ಇವಾಗ ಬೇರೆ ಕಡೆ ತಿರುಗಿದ್ದೀನಿ, ತೋಟದ ಕಡೆಗೆ ನೀರು ತಿರುಗಿದ್ದೀನಿ. ಆಮೇಲೆ ಮತ್ತೆ ಬಂದು ಸೆಪ್ಪೆಗೆ ನೀರು ತಿರುಗಿ ಸೆಪ್ಪೆ ಹಾಯಿಸ್ಬೇಕು. ಬಿಸಿಲು ಬಂತು ನೋಡ್ರಿ, ಆಗಲೇ ಸ್ವಲ್ಪ ಎಲ್ಲ ಆವಾಗಲೇ ಮೋಡ ಮುಚ್ಕೊಂಡಿತ್ತು. ಬೆಳಗ್ಗೆ ಚಳಿ ಇತ್ತು, ಒಂಥರ ಮೋಡ ಮುಚ್ಕೊಂಡಿತ್ತು. ಈಗ ಬಿಸಿಲು ಅವಾಗವಾಗ ಮೋಡ ಮುಚ್ಕೊತಾ ಇರ್ತೈತೆ, ಆದರೆ ಮಳೆನೇ ಬರ್ತಾಯಿಲ್ಲ. ಈಗ ಒಂದು ಮಳೆ ಬೇಕೇ ಬೇಕು. ದಿನ್ನೆ ಹೊಲ್ದಾಗೆಲ್ಲ ಕಡಲೆ ಗಿಡ, ತೊಗರಿ ಕಾಳು ಅವೆಲ್ಲ ಬಾಡೋಗ್ತದೆ. ಎಲ್ಲರ ಹೊಲದಲ್ಲೂ ಅಷ್ಟೇ ಮಳೆ ಬೇಕೇ ಬೇಕು. ಮಳೆ ಕಾಯ್ತಾವ್ರೆ, ಮಳೆ ಮಾತ್ರ ಬರ್ತಾಯಿಲ್ಲ. ಏನು ಮಾಡ್ತೈತೆ ಈ ವರ್ಷ ಮಳೆ ನೋಡಬೇಕು. ಕಂದ ಹಾಯ್ ಮೇಡಮ್ಮ. ನೋಡಿರಿ, ನಮ್ಮ ಮಗಳು ತಿಂಡಿ ತಿಂತಿದ್ದಾಳೆ. ಸ್ಕೂಲ್ಗೆ ರೆಡಿಯಾಗಿದ್ದಾಳೆ, ಸ್ಕೂಲ್ಗೆ ಹೋಗ್ಬೇಕು. ಸ್ಕೂಲ್ ವ್ಯಾನು ಬಿಟ್ಟು ಬರಬೇಕು. ಆಮೇಲೆ ಈ ಕಡೆ ಬಂದರೆ ನಮ್ಮ ಶ್ರೀಮತಿಯವ್ರು ಏನು ಮಾಡ್ತಾರೆ? ಏನು ಮಾಡ್ತೀರಿ ಮೇಡಮ್? ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಮೊಸರು ಬಜ್ಜಿ ಮಗಳಿಗೆ ಮೊಸರು ಬಜ್ಜಿ ಎಲ್ಲ ಹಾಕಿ ಕಳಿಸ್ತಾರೆ. ಲಂಚ್ ಬಾಕ್ಸ್ ರೆಡಿ ಮಾಡ್ತಾವ್ರೆ. ಈಗ ನೋಡಿ, ನಮ್ಮ ಶ್ರೀಮತಿಯವರು ಮಗಳಿಗೆ ಲಂಚ್ ಬಾಕ್ಸು ಎಲ್ಲ ರೆಡಿ ಮಾಡಿದ್ರು. ಆದರೆ ಸ್ನ್ಯಾಕ್ಸ್ಗೆ ಪರಂಗಿಹಣ್ಣು ಇತ್ತು, ಪರಂಗಿಹಣ್ಣು ಹಚ್ಚಿ ಹಾಕಬೇಕು. ನಾನು ಎಲ್ಲ ಪರಂಗಿಹಣ್ಣು ಹಚ್ಕೊಡ್ತೀನಿ. ಈ ಹಣ್ಣು ಹಚ್ಚೋದೆಲ್ಲ ನಮಗೆ ಕೆಲಸ, ನಮ್ಮ ಹಣ್ಣು. ಆಮೇಲೆ ನಮ್ಮನೇಲಿ ಇವತ್ತು ತಿಂಡಿ ಮಾಡಿರೋದು ಬಂದುಬಿಟ್ಟು ಇಂಡಕ್ಷನ್ ಸ್ಟವಲ್ಲಿ ನೋಡಿರಿ, ಹಾಲಿನ ಕಾಯಕ್ಕಿಟ್ಟಿದ್ದೆ. ಇದೆಲ್ಲ ರೆಡಿಯಾಗಿದೆ. ಕುಕ್ಕರು, ಅದೇ ಗ್ಯಾಸು ಬರಬೇಕು, ಗ್ಯಾಸ್ ಬುಕ್ ಮಾಡಿದ್ದೀವಿ. ಇವತ್ತು ಇಂಡಕ್ಷನ್ ಸ್ಟವ್. ನಮ್ಮ ಮನೆಯವರೇ ಯಾಕೆ ಹಣ್ಣುಗಳೆಲ್ಲ ಹಚ್ಕೊಡ್ಬೇಕು ಗೊತ್ತಾ? ಯಾಕೆ ನನಗೂ ಗೊತ್ತಿಲ್ಲ, ಹೇಳು ಯಾಕೆ ಅಂತ. ಈಗ ನಾವು ಪರಂಗಿಹಣ್ಣು ಹಚ್ಚಿದ್ರೆ ಸುಮ್ಮನೆ ಒಂದು ಪೀಸ್ ಮಾಡಿಬಿಟ್ಟು ಮೇಲೆ ಸಿಪ್ಪೆ ತೆಗೆದು ಒಳಗಡೆ ಬೀಜ ತೆಗೆದ್ಬಿಟ್ಟು ತಿನ್ಕೊಂಡ್ಬಿಡ್ತೀವಿ ಹಂಗೇನೆ. ಆದರೆ ನಮ್ಮ ಮನೆಯವ್ರ ಪರಂಗಿಹಣ್ಣು ಹಚ್ಚಿದ್ರೆ ಚಿಕ್ಕದಾಗಿ ಪೀಸ್ ಮಾಡಿ ಒಂದು ಬಟ್ಲಿಗೋ ಅಥವಾ ಒಂದು ಪ್ಲೇಟ್ಗೋ ಹಾಕ್ಬಿಟ್ಟು ಅದಕ್ಕೊಂದು ಸ್ಪೂನ್ ಹಾಕ್ಬಿಟ್ಟು ಕೊಡ್ತಾರೆ. ಅದಕ್ಕೋಸ್ಕರ ಇದು ನಮ್ಮ ಶ್ರೀಮತಿ ಅವ್ರಿಗೆ, ನಮ್ಮ ಮಗಳಿಗೆ ಬೇರೆ ಸಣ್ಣ ಬಾಕ್ಸ್ ಹಾಕ್ತೀನಿ, ದೊಡ್ಡದಾಗ ಹಚ್ಚಿ. ಅದಕ್ಕೋಸ್ಕರ ನಮ್ಮ ಮನೆಯವ್ರ ಹತ್ರನೇ ಹಣ್ಣುಗಳನ್ನೆಲ್ಲ ಹಚ್ಚೋದು. ನೋಡಿ ಎಷ್ಟು ನೀಟಾಗಿ ಚಿಕ್ಕದಾಗಿ ಬೀಜ ಎಲ್ಲ ತೆಗೆದು ಚಿಕ್ಕ ಪೀಸ್ ಮಾಡಿಬಿಟ್ಟು ಈ ಥರ ಒಂದು ಸ್ಪೂನ್ ಹಾಕ್ಬಿಟ್ಟು ಕೊಡ್ತಾರೆ, ತಗೋ ತಿನ್ನು ಅಂತ. ಅದಕ್ಕೋಸ್ಕರ ಇವರೇ ಹಣ್ಣುಗಳೆಲ್ಲ ಹಚ್ಚಬೇಕು. ತುಂಬ ಒಗಳಿ ಒಂದ ಶೂಲಕ್ಕೇರಿಸ್ತಾರೆ ಅಂತಾರಲ್ಲ, ಒಗಳಿ ಅಟ್ಟಕ್ಕೇರಿಸ್ತಾರೆ. ಹೊಗಳುತ್ತಾ ಇಲ್ಲ, ಅದು ಸತ್ಯ ತಾನೇ. ಹೊಗಳ್ಬಿಟ್ಟು ಹೆಂಗ ಹಣ್ಣು ಹಚ್ಕೊಡ್ಲಿ ಅಂತ ತುಂಬ ಹೊಗಳ್ಬಿಟ್ಟು ಕೆಲಸ ಮಾಡಿಸ್ಕೊಬಿಡ್ತಾರೆ ನನ್ನ ಹತ್ರ. ಇದೆನಾ ಮಗಳಿಗೆ? ಜಾನೆ ಮಗಳಿಗೆ ಅದೇ. ಅದೆಲ್ಲ ಮುಟ್ಟಿ ಇದು ಮಾಡಬೇಡ ಜಾಸ್ತಿ. ಇಲ್ಲ ದೂರ ಕೈ ಹಿಡ್ಕೊಂಡೇ ಹೆಚ್ಚಾಗ್ತೀನಿ. ನೋಡ್ರಿ, ಇದು ನಮ್ಮ ಶ್ರೀಮತಿ ಅವ್ರಿಗೆ, ನಮ್ಮ ಜಾನೆ ಮಗಳಿಗೆ ಬೇರೆ ಲಂಚ್ ಬಾಕ್ಸ್ಗೆ ಹಾಕಿ ರೆಡಿ ಮಾಡಿದೆ. ಇದಿಷ್ಟು ನಮ್ಮ ಶ್ರೀಮತಿ ಅವ್ರಿಗೆ. ನನಗೆ ಹಣ್ಣುಗಳು ತಿನ್ನೋದೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಜಾಸ್ತಿ ಹಣ್ಣೆಲ್ಲ ತಿನ್ನೋದಿಲ್ಲ. 1 ಪೀಸ್ 2 ಪೀಸ್ ಅವ್ರು ತಿನ್ಸಿದ್ರೆ ತಿಂತೀನಿ, ಇಲ್ಲ ಹಣ್ಣು ತಿನ್ನೋಕ್ಕೆ ಇಷ್ಟ ಆಗಲ್ಲ ಯಾಕೆ ನನಗೆ. ಇದು ನಮ್ಮ ಶ್ರೀಮತಿ ಅವ್ರು ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಅಲ್ಲಿ ಹೊಲ್ದತ್ರದಿಂದ ಬರ್ತಿದ್ದಂಗೆ ಮುಖ ತೊಳ್ಕೊಂಡು ವಿಭೂತಿ ಇಟ್ಕೊಂಡು ದೇವ್ರಿಗೊಂದು ಕೈ ಮುಗಿದೆ. ನನಗದು ಅಭ್ಯಾಸ ಅಂತ ಹೇಳಿದ್ನಲ್ಲ, ಒಂದು ಹಳೆ ಬ್ಲಾಗಲ್ಲಿ ಹೇಳಿದ್ರಿ ಗೊತ್ತಾ, ಮೂಗು ಮೇಲೆಲ್ಲ ವಿಭೂತಿ ಐತೆ. ಏನೇ ಹೊಲ್ದತ್ರ ಹೋಗಲಿ ಹೊರಗಡೆ ಹೋಗಲಿ ಮನೆಗೆ ಬರ್ತಿದ್ದಂಗೆ ಮುಖ ತೊಳ್ಕೊಬೇಕು. ನನಗೆ ಮುಖ ತೊಳ್ಕೊಂಡು ಒಂದು ವಿಭೂತಿ ಇಟ್ಕೊಂಡ್ರೆ ಹಣೆ ಮೇಲೆ ಒಂಥರ ಸಮಾಧಾನ, ಏನೋ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ನನಗೆ. ಅದಕ್ಕೆ ಈಗ ನಮ್ಮ ಮಗಳನ್ನ ಸ್ಕೂಲ್ ವ್ಯಾನಿಗೆ ಬಿಟ್ಟು ಬರೋದಕ್ಕೆ ಹೋಗಬೇಕು. ಕಂದ ಸ್ವಾಗತ ಸುಸ್ವಾಗತ. ನೋಡ್ರಿ, ನಿಮಗೆ ಹಳೆ ಕಾಲದ ನಾರಿಮಣಿಯನ್ನು ತೋರಿಸ್ತೀನಿ. ಅಂದರೆ ಹಳೆ ಕಾಲದವ್ರು ಅಂತ ಅಲ್ಲ, ಹಳೆ ಕಾಲ ಅಲ್ಲ, ಈ ಮಡಿಕೆಲಲ್ಲ, ಈಗ ಮನೆಗೆ ಬರ್ತವೆ. ಬಾ ಮುಂದಕ್ಕೆ ಬಾರ ಹೊತ್ಕೊಂಡು ಹಾಕ್ತಿದ್ಯಾ ಅಂದರೆ ಬಿನ್ಗೆಲ್ ನೀರು ಸೇರ್ತಿರೋರು ತುಂಬ ಈ ಕಾಲ ಅಲ್ಲ. ಈ ಕಾಲದಲ್ಲಿ ತುಂಬ ಕಡಿಮೆ. ಅದಕ್ಕೆ ನೋಡ್ರಿ, ಇದು ನಮ್ಮ ಬೋರ್ವೆಲ್ ನೀರು, ಅಡುಗೆಗೆ ಬಳಸ್ಕೊಳೋದಕ್ಕೆ ಇದನ್ನೇ ಇಟ್ಕೊಬಾರ್ದು ಅಲ್ವಾ? ಅಡುಗೆಗೆ ಬೋರ್ವೆಲ್ ನೀರು ಇಟ್ಕೊಬರ್ತೀವಿ. ಕಾಯಿನ ಫಿಲ್ಟರ್ ನೀರು ಇಟ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮನೆಗೆಲ್ಲ ಅಡುಗೆಗೆ ನಾವು ಬೋರ್ವೆಲ್ ನೀರು ಬಳಸ್ತೀವಿ, ಇದಕ್ಕೆ ಕುಡಿಯೋದಕ್ಕೆ ಮಾತ್ರ ಫಿಲ್ಟರ್ ನೀರು. 5 ರೂಪಾಯಿ ಕಾಯಿನ ಹಾಕಿದ್ರೆ ಒಂದು ಕ್ಯಾನ್ ತುಂಬುತ್ತೆ. ಈಗ ಎಲ್ಲ ಹಳ್ಳಿನಲ್ಲೂ ಅದೇ ಅಲ್ವಾ, ಫಿಲ್ಟರ್ ನೀರನ್ನೇ. ಹಳ್ಳಿಗಳಲ್ಲೂ ಫಿಲ್ಟರ್ ನೀರು ಪಾಯಿಂಟ್ ಮಾಡೋರೆ.
ಇದೇ ನೀರು ಇಟ್ಕೊಂಡು ಹೋಗೋದು. ನಮ್ಮ ಜಾಣೆ ಮಗಳನ್ನ ಸ್ಕೂಲ್ ವ್ಯಾನಿಗೆ ಬಿಟ್ಟು ಹಾಗೆ ಫಿಲ್ಟ್ರ್ ನೀರು ತೊಗೊಂಡು ಮನೆಗೆ ಬಂದೆ. ನಾವು ಫಿಲ್ಟ್ರ್ ನೀರಾದ್ರೂ ತೊಗೊಬಂದು ಅರ್ವಿಗೆ ಹೊಯ್ಕೋತೀವಿ. ಇದು ಅರ್ವಿ ಇಟ್ಟಿದ್ದೀವಿ ಮನೇಲಿ ಒಂದು ಮೂಲೆಯಲ್ಲಿ. ಅರ್ವಿಗೆ ಹೊಯ್ಕೊಂಡು ಅದೇ ನೀರೇ ಕುಡಿತೀವಿ. ಫಿಲ್ಟ್ರ್ ನೀರು ತಂದರೂ ಆ ಕ್ಯಾನಲ್ಲಿ ಇಟ್ಕೊಂಡು ಕುಡಿಯೋದಿಲ್ಲ. ಈ ಥರ ಮಣ್ಣಿಂದ ಅರ್ವಿ ಐತಲ್ಲ ಇದ್ರೊಳಗೆ ಹೊಯ್ಕೊಂಡು ನೀರು ಕುಡಿತೀವಿ. ಏನು ನೋಡ್ತಿದ್ದೀರಾ ಮೇಡಮ್? ಸುಮ್ಮನೆ ಸುತ್ತಮುತ್ತ ವಾತಾವರಣ. ಹೌದಾ? ತಿಂಡಿ ತಿಂದು ಈಗ ವಾಕ್ ಹೊಟ್ಟಿದ್ವಿ. ವಾಕ್ ಮಾಡಿ ತುಂಬ ದಿನ ಆಗಿತ್ತು ನಾವು ವಾಕ್ ಹೋಗಿ. ಅದು ಇದು ಕೆಲಸ ಅದು ಇದು ಅಂದ್ಕೊಂಡು ಅದಕ್ಕೆ ಇವತ್ತು ಕರೆಂಟ್ ಬೇರೆ ಹೋಯ್ತು ನೀರು ಹಾಯಿಸ್ಬೇಕಾದ್ರೆ. ಅದು ಕರೆಂಟ್ ಹೋಯ್ತಲ್ಲ, ಇನ್ನು ಬೆಳಗ್ಗೆ ಶಿಫ್ಟು. ತಿರ್ಗಿ ನಾಳೆ ರಾತ್ರಿಗೆ ಬರ್ತೈತೆ. ಇಲ್ಲಾಂದರೆ ಬೆಳಗ್ಗೆ ನೀರು ಹಾಯಿಸ್ಬೇಕು ಅಂದರೆ ಬೆಳಗ್ಗೆಗೆ ಬರೋದು. ಅದು ಶಿಫ್ಟ್ ಮಾಡಿರ್ತಾರೆ, ಬೆಳಗ್ಗೆ ಶಿಫ್ಟು ಮಧ್ಯಾಹ್ನ ಶಿಫ್ಟು ಅಂತ. ಇವತ್ತು ಬೆಳಗ್ಗೆ ಶಿಫ್ಟ್ ಇತ್ತು. ನೀರು ಹಾಯಿಸಿದ್ದೆಲ್ಲ ಆಯಿತು, ತಿಂಡಿ ತಿಂದು ಈಗ ವಾಕ್ ಹೋಗ್ತಾ ಇದ್ದೀವಿ. ಮಾಮೂಲಿ ಅದೇ ರೋಡೆ, ಅದೇ ದಾರಿ, ಅದೇ ತಿರುವು, ಈ ಪಯಣ ನೂತನ ಅಂತ ಹೋಗ್ತಾ ಇದ್ದೀವಿ. ಏನಾದರೂ ಹೇಳ್ಬೇಕಾ? ಹೌದಾ? ವಾಕ್ ಮುಗಿಸ್ಕೊಂಡು ಬಂದ್ವಿ. ಕೆಲವು ಕೊಡೋದಿಲ್ಲ. ಈ ಅಮ್ಮಂಗೆ ಯಾವಾಗಲೂ ಕಾಫಿದೇ ಚಿಂತೆ. ಕಾಫಿ ಚಿಂತೆ ಅಂತಲ್ಲ, ನಾವು ವಾಕಿಗೆ ಬಂದ್ಮೇಲೆ ಒಂದು ಲೋಟ ಕಾಫಿ ಕುಡಿತಾ ಇದ್ವಿ. ಇವತ್ತಿನ್ನೂ ಕಾಫಿ ಕುಡ್ದಿಲ್ಲ ಅಂತ ಹೇಳ್ದೆ. ಅದು ಏನಂದರೆ ಕೆಲವರು ಕಮೆಂಟ್ ಮಾಡಿದರು, ನೀವಿಬ್ಬರು ಏನು ಓದಿದ್ದೀರಾ ಅಂತ. ನಿಜ ಹೇಳ್ತೀನಿ, ನಾವಿಬ್ಬರು ಒಂದು 4 ಅಕ್ಷರ ಓದ್ಕೊಂಡಿದ್ದೀವಿ ಅಷ್ಟೇ, ಜಾಸ್ತಿ ಏನು ಓದಿಲ್ಲ. ಹೇಳಮ್ಮ, ನೀನೇನು ಓದಿದ್ದೀಯ? ನಾನು 10ನೇ ತರಗತಿ ಓದಿದ್ದೇನೆ. 4 ಅಕ್ಷರದಲ್ಲೇ 4 ಅಕ್ಷರದಲ್ಲೇ SSLC. ಹಾಂ, ನಾನು ಅಷ್ಟೇ SSLC. ಇವ್ರು ಸ್ವಲ್ಪ ಜಾಸ್ತಿನೇ ಮಾರ್ಕ್ಸ್ ತೆಗೆದವ್ರೆ, ನಾನು ಬರೀ ಜಸ್ಟ್ ಪಾಸ್ ಅಷ್ಟೇ. SSLC ಓದ್ಕೊಂಡಿದ್ದೀವಿ. ಕೆಲವರು ಮಾರ್ಕ್ಸ್ಗಿಂತ ತಿಳುವಳಿಕೆ ಜ್ಞಾನ ಅದರಲ್ಲಿ ನನಗಿಂತ ಸ್ವಲ್ಪ ಅಲ್ಲ, ತಿಳುವಳಿಕೆ ಜ್ಞಾನ ಅನ್ನೋದು ನನಗಿಂತ ಸ್ವಲ್ಪ ಜಾಸ್ತಿ ಇವ್ರಿಗೆ ಇದೆ. ಇದೆ. ಆಮೇಲೆ ಇನ್ನೂ ಒಂದು ಹೇಳ್ಬೇಕು, ಕೆಲವರು ಹೇಳ್ತಾರೆ ಏನದು ಸ್ಕೂಲಲ್ಲಿ ಓದಷ್ಟೇ ಮುಖ್ಯ ಅಲ್ಲ, ಜೀವನದಲ್ಲಿ ಅದು ಇದು ಓದದೇ ಇರೋರು ಹಂಗೆ ಸಾಧನೆ ಮಾಡಿದ್ದಾರೆ, ಈ ಥರ ಆ ಥರ ಅಂತೆಲ್ಲ. ಆದರೆ ಅದೆಲ್ಲ ಹೌದು ಅಂತಿದೆಯಾ? ಆದರೆ ಅದೆಲ್ಲ ಕೆಲವೊಬ್ಬರು ಬೆರಳೆಣಿಕೆಯಷ್ಟು ಜನ ಮಾತ್ರನೇ ಓದದೇ ಇರೋರು ಏನೋ ಮಾಡಿದ್ದಾರೆ ಅಂದರೆ ಮಾಡ್ತಾರಷ್ಟೇ. ಆದರೆ ವಿದ್ಯೆ ಅನ್ನೋದು ತುಂಬ ಮುಖ್ಯ ಜೀವನದಲ್ಲಿ. ಈಗ ಉದಾಹರಣೆಗೆ ನಮ್ಮನೇಲಿ ಎಲ್ಲ ಓದಿದ್ದಾರೆ. ನನ್ನ ತಮ್ಮ BE ಇಂಜಿನಿಯರಿಂಗ್ ಮಾಡಿದ್ದಾನೆ. ನಮ್ಮ ಚಿಕ್ಕಪ್ಪನ ಮಕ್ಕಳು ಅಷ್ಟೇ, ಒಬ್ಬರು MCOM ಮಾಡಿದ್ದಾರೆ, ಇನ್ನೊಬ್ಬರು BC ಏನೋ MC ಏನೋ ಮಾಡಿದ್ದಾರೆ. ನಮ್ಮ ಅಪ್ಪನೂ ಆ ಕಾಲದಲ್ಲೇ ಡಿಗ್ರಿ ಓದಿದ್ದಾರೆ, BE ಅಲ್ಲ BA. ನಮ್ಮಮ್ಮ TCH ಮಾಡಿದರು. ನಮ್ಮ ಮನೇಲಿ ಎಲ್ಲರೂ ಓದಿದ್ದಾರೆ, ನಾನು ಒಬ್ಬನೇ ಓದದೇ ಇರೋದು ಅಂದರೆ ತುಂಬ ನಿಜ. ಹೌದು ತಾನೆ? ಅದ್ಯಾಕೆ ಮಕ್ಕ ನೋಡ್ತೀವಿ, ಇರೋದು ಹೇಳ್ತೀನಿ ಸತ್ಯ. ಆದರೆ ವಿದ್ಯೆ ಅನ್ನೋದು ತುಂಬ ಮುಖ್ಯ. ಕೇಳ್ತಾರಲ್ಲ, ವಿದ್ಯೆ ಅಷ್ಟೇ ಮುಖ್ಯ ಅಲ್ಲ, ಏನು ಓದದೇ ಇರೋರು ಸ್ಕೂಲಲ್ಲಿ ಓದದೇ ಇರೋರು ಹಂಗೆ ಮಾಡಿದರೆ ಹಿಂಗೆ ಮಾಡಿದ್ದಾರೆ, ಅದು ತುಂಬ ಕಡಿಮೆ ಜನ, ಎಲ್ಲರೂ ಅಲ್ಲ. ಆದರೆ ವಿದ್ಯಾವಂತರು ಎಲ್ಲರೂ ಅವ್ರು ಏನಾದರೂ ಜೀವನದಲ್ಲಿ ಅವರು ಮನೆ ಸಂಸಾರ ಚೆನ್ನಾಗಿ ನೋಡ್ಕೊಂಡು ಅಷ್ಟು ದುಡಿತಿರ್ತಾರೆ, ಕೆಲಸಕ್ಕೆ ಹೋಗ್ತಿರ್ತಾರೆ. ವಿದ್ಯೆ ಅನ್ನೋದು ತುಂಬ ಮುಖ್ಯ ಜೀವನದಲ್ಲಿ. ಯಾಕೆಂದ್ರೆ ಈಗ ನನ್ನೇ ತಗೊಳ್ಳಿ, ನಾನು SLC ಅಂತ ಹೇಳಿದ್ನಲ್ಲ, ಒಂದು ಯೂಟ್ಯೂಬ್ ಚಾನಲ್ ಮಾಡಿದೆ, ಎಲ್ಲ ಓಕೆ ಮಾಡಿದ್ದೀನಿ. ಆದರೆ ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಾನೆಲ್ಲ ಏನೇನೋ ಯೂಟ್ಯೂಬಲ್ಲಿ ಹುಡುಕಿ, ಇಂಟರ್ನೆಟಲ್ಲಿ ಹುಡುಕಿ, ಅಲ್ಲಿ ಇಲ್ಲಿ ನೋಡಿ ಮಾಡಿದ್ದು. ಮತ್ತು ಈಗ ಯೂಟ್ಯೂಬಿಂದ ಮತ್ತು ಫೇಸ್ಬುಕ್ಕಿಂದ ಎಲ್ಲ ಕೆಲವೊಂದು ಸಲ ಏನಾದರೂ ಬರ್ತಾ ಇರುತ್ತೆ, ನೋಟಿಫಿಕೇಷನ್ ಬರ್ತವೆ, ಇಮೇಲ್ ಬರುತ್ತೆ. ನನಗೆ ಇಂಗ್ಲೀಷಲ್ಲಿ ಸ್ವಲ್ಪ ಒಂದಿಷ್ಟು ಉದ್ದ ಕಳಿಸಿರ್ತಾರಲ್ಲ, ಅದೆಲ್ಲ ನನಗೆ ಓದ್ತೀನಿ, ಅರ್ಥ ಆಗಲ್ಲ ಕೆಲವೊಂದು ಸಲ. ಅದನ್ನೆಲ್ಲ ಮತ್ತೆ ಹೋಗಿ ಏನಿದು ಇವಾಗ ಇತ್ತೀಚೆಗೆ AI ಕೇಳ್ತಿದ್ವಿ. ಮುಂಚೆ ಎಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಇದೆ, ಅದೆಲ್ಲ ಕಾಪಿ ಮಾಡ್ಕೊಂಡು ಹೋಗಲ್ಲಿ ಪೇಸ್ಟ್ ಮಾಡಿ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಓದಿ ತಿಳ್ಕೊತಿದ್ದೆ. ಈಗೆಲ್ಲ AI ಬಂದಿದೆ, AI ಕೇಳಿ ತಿಳ್ಕೊತೀನಿ. ಜೀವನದಲ್ಲಿ ವಿದ್ಯೆ ಅನ್ನೋದು ತುಂಬ ಮುಖ್ಯ. ಆಮೇಲೆ ದುಡ್ಡು ಅಷ್ಟೇ. ಕೆಲವರು ಹೇಳ್ತಾರೆ ಜೀವನದಲ್ಲಿ ದುಡ್ಡೇ ಮುಖ್ಯ ಅಲ್ಲ ಅಂತ. ದುಡ್ಡೇ ಮುಖ್ಯ ಅಲ್ಲ, ಅದೊಂದೇ ಮುಖ್ಯ ಅಲ್ಲ, ಆದರೆ ದುಡ್ಡು ಸಹ ಮುಖ್ಯನೇ. ಈಗ ನೋಡ್ರಿ, ನನಗೆ 2 ಕೈ ಇದೆ, 2 ಕಾಲಿದೆ, 2 ಕಣ್ಣು, 2 ಕಿವಿ. ಒಬ್ಬ ಮನುಷ್ಯ ಅಂದರೆ ಇವೆಲ್ಲ ಇರಬೇಕು. ಅದರಲ್ಲಿ ಒಂದು ಕೈ ಇಲ್ಲ ಅಂದರೂ ಅಥವಾ ಒಂದು ಕಾಲಿಲ್ಲ ಅಂದರೂ, ಒಂದು ಕಣ್ಣಿಲ್ಲ ಅಂದರೂ ಅವನ್ನ ಅಂಗವಿಕಲ ಅಂತಲೇ ಹೇಳೋದು. ಒಂದು ಕಣ್ಣಿಲ್ಲ ಅಂದರೂ ಕುಲ್ಡ ಅಂತ ಹೇಳ್ತಾರೆ, ಕಾಲಿಲ್ಲ ಅಂದರೆ ಕುಂಟ ಅಂತ ಹೇಳ್ತಾರೆ ಹೊರತು ಅವನ್ನ ಹೆಸರಿಡ್ದು ಕರೆಯೋದಿಲ್ಲ. ನಮ್ಮನ್ನೆಲ್ಲ ಹೆಸರಿಡ್ದು ಹೇಗೆ ಕರೀತಾರೋ ಆ ಥರ ಅಂಗವಿಕಲ ಅಂತಾರೆ. ಹಾಗೆ ಜೀವನದಲ್ಲಿ ಇರಬೇಕು ಸ್ನೇಹ, ಪ್ರೀತಿ, ವಿಶ್ವಾಸ, ನೆಮ್ಮದಿ, ಸಂಬಂಧಗಳು ಎಲ್ಲ ಬೇಕು. ಅದ್ರ ಜೊತೆಗೆ ದುಡ್ಡು ಸಹ ಬೇಕು. ಈಗ ನಾವು ನಮ್ಮ ಮಗಳಿಗೆ ಒಂದೊಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಒಂದೊಳ್ಳೆ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ದುಡ್ಡು ಬೇಕೇ ಬೇಕು. ಒಂದು ಹಬ್ಬ ಬಂತು, ಹೆಂಡತಿ ಮಕ್ಳಿಗೆ ಒಂದು ಒಳ್ಳೆ ಬಟ್ಟೆ ತಂದು ಕೊಡಬೇಕು, ದುಡ್ಡು ಬೇಕು. ಹಬ್ಬಗಳಿಗೆ ಬೇಳೆ ಬೆಲ್ಲ ತಂದು ಒಬ್ಬಟ್ಟು ಮಾಡಿಕೊಂಡು ಹಬ್ಬದ ಊಟ ಮಾಡಿಕೊಂಡು ಊಟ ಮಾಡಬೇಕು ಅಂದರೂ ದುಡ್ಡು ಬೇಕು.
ದುಡ್ಡು ತುಂಬ ಮುಖ್ಯ, ದುಡ್ಡು ಬೇಕೇ ಬೇಕು. ಏನಾದರೂ ಜೀವನದಲ್ಲಿ ದುಡ್ಡೇ ಮುಖ್ಯ ಅಲ್ಲ ಅಂತ ಹೇಳ್ತಾರಲ್ಲ, ಅದು ಅಷ್ಟೇ. ಅದು ಬಾಯಲ್ಲಿ ಹೇಳ್ಬೋದು ಅಷ್ಟೇ, ಬಾಯಲ್ಲಿ ಹೇಳೋದಷ್ಟೇ. ಈಗ ನಾವು ಈ ಮನೆ ಕಟ್ಟಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೀವಿ, ಸ್ವಲ್ಪ ಸಾಲ ಸಹ ಮಾಡ್ಕೊಂಡಿದ್ದೀವಿ, ಸಾಲಕ್ಕೆ ಬಡ್ಡಿ ಸಹ ಕಟ್ತಾ ಇದ್ದೀವಿ. ಅದೇ ದುಡ್ಡಿದ್ದಿದ್ರೆ ನಮ್ಮ ಹತ್ರನೇ ಪೂರ್ತಿ ಅಷ್ಟು ದುಡ್ಡಿದ್ದಿದ್ರೆ ಯಾವ ಬಡ್ಡಿ ಕಟ್ಟೋದಿರ್ತಲ್ಲ, ಏನಿರ್ತಿಲ್ಲ, ಇರ್ತಿತ್ತು. ಅದು ದೇವ್ರು ಕೊಟ್ಟಿದ್ದಾನೆ ನಮಗೆ, ತೀರಾ ಬಡತನ ಆ ಥರ ಏನಿಲ್ಲ. ದೇವ್ರು ಕೊಟ್ಟಿದ್ದಾನೆ, 3 ಹೊತ್ತು ಒಳ್ಳೆ ಊಟ ತಿಂಡಿ ತಿನ್ನೋ ಅಷ್ಟು ಕೊಟ್ಟಿದ್ದಾನೆ. ಸ್ವಲ್ಪ ಅದೇ ಮನೆ ಕಟ್ಟೋದ್ವಲ್ಲ, ಆಗ ಸ್ವಲ್ಪ ಒಂದಿಷ್ಟು ಸಾಲ ಆಗಿಲ್ಲ ಅಂತ ಆಗಿದೆ ಅಷ್ಟೇ. ಅದೇ ಹೇಳಿದ್ನಲ್ಲ, ಜೀವನದಲ್ಲಿ ವಿದ್ಯೆ, ದುಡ್ಡು, ಹಣ ಎರಡೂ ಮುಖ್ಯ. ಕೆಲವ್ರು ಹೇಳ್ತಾರೆ, ಅವಾಗಲೇ ಹೇಳಿದ್ನಲ್ಲ, ಜೀವನದಲ್ಲಿ ವಿದ್ಯೆ ಏನು ಓದದೇ ಇರೋರು ಏನು ಇದು ಸಾಧನೆ ಮಾಡಿಲ್ವಾ ಹಂಗೆ ಹಿಂಗೆ ಅಂತ. ಅವರೆಲ್ಲ ತುಂಬ ಕಡಿಮೆ ಪರ್ಸೆಂಟ್ ಇರ್ತಾರೆ. ಓದಿರೋರು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾರೆ, ಓದಿರೋರಿಗೆ ಸಮಾಜದಲ್ಲಿ ಒಂದು ಬೆಲೆ ಇರುತ್ತೆ. ಏನೇ ಆದ್ರೂ ವಿದ್ಯೆ ಅನ್ನೋದು ತುಂಬ ಮುಖ್ಯ. ನನ್ನ ಪ್ರಕಾರ, ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಇದು ನಾನು ಹೇಳ್ತಾ ಇದ್ದೀನಿ. ಅದು ಮುಖ್ಯ. ಹಾಗೆ ದುಡ್ಡು ಅಷ್ಟೇ, ಬರೀ ದುಡ್ಡಷ್ಟೇ ಮುಖ್ಯ ಅಲ್ಲ ಅಂತ ಹೇಳ್ತಾರಲ್ಲ, ಅದು ಹೇಳಿದ್ದೀನಲ್ಲ, ದುಡ್ಡು ಸಹ ಮುಖ್ಯನೇ. ಎಲ್ಲ ಬೇಕು, ಬರೀ ದುಡ್ಡಷ್ಟೇ ಬೇಕು ಅಂತ ಅಲ್ಲ. ಆಗಲೇ ಹೇಳಿದ್ನಲ್ಲೆಲ್ಲ, ಸ್ನೇಹ, ಸಂಬಂಧ, ನೆಮ್ಮದಿ, ವಿಶ್ವಾಸ, ಮನೆ ಎಲ್ಲ, ಬಂಧು ಬಳಗ ಎಲ್ಲನೂ ಬೇಕು. ಅದ್ರ ಜೊತೆಗೆ ದುಡ್ಡೂ ಬೇಕು, ಅಷ್ಟೇ. ಅದೇ ಹೇಳಿದ್ನಲ್ಲ, ಇನ್ನು ಮತ್ತೆ ಅದನ್ನೇ ಹೇಳ್ತಾ ಇರ್ತೀನಿ ಅಂತ ಅನಿಸ್ಬಿಡುತ್ತೆ ಹೇಳಿದ್ರೆ. ಜೀವನದಲ್ಲಿ ಎಲ್ಲನೂ ಬೇಕು. ಅದೇ ಥರ ವಿದ್ಯೆ ಮತ್ತು ಹಣ, ಎರಡೂ ಬೇಕು, ಎರಡೂ ಮುಖ್ಯನೇ. ಬೇರೆ ಏನಾದರೂ ಹೇಳೋದಿದೆಯಾ ನೀನು? ಏನಿಲ್ಲ, ನೀನು ಹೇಳಿದ್ದು ಕರೆಕ್ಟ್. ಹೌದಾ? ನನಗೆ ಗೊತ್ತಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ, ಅನಿಸಿಕೆನ ಹೇಳಿದೆ. ಹೌದು, ಅದು ನಿಜಾನೇ. ನನಗೂ ತುಂಬ ಸರಿ ಅನುಭವ ಆಗಿದೆ. ನಿಜ ಅನ್ನಿಸ್ತಾ? ನಾನು ಹೇಳಿದ್ದು ನಿಮಗೂ ಸರಿ ಅನಿಸಿದ್ಯಾ? ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ, ಅಥವಾ 5 ಸರಿಯಲ್ಲ ತಪ್ಪು ಅಂತ ಅನ್ಸಿದ್ರು ನಿಮ್ಮ ಅಭಿಪ್ರಾಯ ಏನಿದೆ, ನಿಮ್ಮ ಅಭಿಪ್ರಾಯ ಏನಿರುತ್ತೆ ಅದನ್ನ ಕಮೆಂಟ್ ಮಾಡಿ. ತಿಳ್ಕೊಳೋ ವಿಷಯ ಏನೋ ಇದಲ್ಲ, ಏನಿಲ್ಲ, ತಿಳ್ಕೊಳೋಣ ನಾವು. ಬೇರೆ ಏನಾದರೂ ಹೇಳೋದಿದೆಯಾ? ಇನ್ನೇನಿಲ್ಲ. ಯಾರು ಏನು ಓದಿದ್ದೀರಾ ಅಂತ ಕೇಳಿದ್ಕೆ ಇಷ್ಟೊಂದು ಹೇಳ್ಬೇಕಾಯ್ತು. ನಾವೇನು ಓದಿದ್ದೀವಿ ಅನ್ನೋದ್ರ ಜೊತೆಗೆ ಇಷ್ಟೆಲ್ಲ ಹೇಳ್ದಂಗಾಯ್ತು. ಅಷ್ಟೇ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸಿ, ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.